ಮೂವಿ ಶೂಟ್ ಮಾಡಿ ಎಷ್ಟೋ ವರ್ಷಗಳಾಗೋಯ್ತು, ಆದ್ರೆ ಇವತ್ತಿಗೂ ಕೂಡ ಈ ಒಂದು ಕಲ್ಲಲ್ಲಿ ಕಟ್ಟಿರುವಂತ ಕಾಂಪೌಂಡ್ ಇವತ್ತಿಗೂ ಕೂಡ ಹಾಗೆ ಇದೆ. ಡಿಸ್ಟ್ರಿಕ್ಟ್ ಸೆಷನ್ ಕೋರ್ಟ್ ಅಂತ ಬರ್ದಿದೆ ಅಲ್ವಾ, ಅದ್ ಆಸ್ ಇಟ್ ಈಸ್ ಆ ಮೂವಿನಲ್ಲೂ ಕೂಡ ಅದೇ ರೀತಿ ಇದೆ. ಈ ಕೋರ್ಟ್ ಏನಿದೆ ಇದು ಬರೀ 1 ವರ್ಷ ಮಾತ್ರ ಇರೋದು. ಇದು ಕೂಡ ಒಂದು ನಮ್ಮ ನೆನಪಿನ ಒಂದು ಪುಟಗಳಲ್ಲಿ ಉಳಿದ್ಬಿಡುತ್ತೆ. ಇನ್ನು 1 ವರ್ಷದಲ್ಲಿ ಈ ಕಂಪ್ಲೀಟ್ ಕೋರ್ಟ್ ಬೇರೆ ಕಡೆ ಶಿಫ್ಟ್ ಆಗುತ್ತೆ. ವಿಷ್ಣು ಸರ್ ಅವರು ಅಂಡ್ ಅವರ ಕಂಪ್ಲೀಟ್ ಗುಂಪು ಇದೇ ಕಡೆಯಿಂದ ನಡ್ಕೊಂಡು ಹೋಗ್ತಾ ಇರುತ್ತೆ ಮುಂದೆ. ಅಂಡ್ ಲೋಕೇಶ್ ಸರ್ ಕೂಡ ಇರ್ತಾರೆ, ಅವರ ನೋಡ್ಕೊಂಡು ಇದೇ ದಾರಿನಲ್ಲಿ ಅವರು ಮುಂದೆ ಹೋಗ್ತಾ ಇರ್ತಾರೆ. ಭೂತಾಯನ ಮಗ ಅಯ್ಯು ಅಂತ ಒಂದು ಮೂವಿ ಚಿತ್ರೀಕರಣ ಆದಂತ ಒಂದು ಪ್ಲೇಸ್ ಬಂದಿದ್ದೀವಿ. ಇದೇ ಜಾಗದಲ್ಲಿ ವಿಷ್ಣುವರ್ಧನ್ ಸರ್ ಅವರು ಪೂರ್ತಿ ಟೀಮ್ ಈ ಕಡೆ ನಡ್ಕೊಂಡು ಬರ್ತಾ ಇರುತ್ತೆ. ಸೊ ಇಲ್ಲಿಂದ ಕೋರ್ಟಿಂದ ಆಚೆ ಹೋಗುವಂತ ಒಂದು ಸೀನ್ ಇದೆ. ಇದನ್ನು ಕೂಡ ಗಮನ ಇಟ್ಟು ನೋಡ್ಬೋದು. ಗೇಟ್ ಗಳು ಕೂಡ ಅದೇ ರೀತಿ ಇದೆ. ಈ ಗೇಟ್ ಗಳು ಕಾಣುತ್ತಲ್ವಾ, ಇದು ಪಿಕ್ಚರ್ ನಲ್ಲೂ ಕೂಡ ಅದೇ ರೀತಿ ಯೂಸ್ ಮಾಡ್ಕೊಂಡಿದ್ದಾರೆ. ಈ ಕಿಟಕಿಗಳು ಕಾಣ್ತಾ ಇದೆ ನೋಡಿ ಇಲ್ಲಿ. ಸೊ ಈ ಮೂವಿನಲ್ಲೂ ಕೂಡ ಕಿಟಕಿಗಳು ಇದೇ ರೀತಿ ಇದು. ಭೂತಾಯನ ಮಗ ಅಯ್ಯು ಅಂತ ಒಂದು ಮೂವಿ ಚಿತ್ರೀಕರಣ ಆದಂತ ಒಂದು ಪ್ಲೇಸ್ ಬಂದಿದ್ದೀವಿ. ಸೊ ನೀವು ಅಲ್ಲಿ ಗಮನ ಇಟ್ಟು ನೋಡಬಹುದು. ಆ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡಿ ನೋಡಿ, ಅಲ್ಲಿ ಡಿಸ್ಟ್ರಿಕ್ಟ್ ಸೆಷನ್ ಕೋರ್ಟ್ ಅಂತ ಬರ್ದಿದೆ ಅಲ್ವಾ, ಅದ್ ಆಸ್ ಇಟ್ ಈಸ್ ಆ ಮೂವಿನಲ್ಲೂ ಕೂಡ ಅದೇ ರೀತಿ ಇದೆ. ಮತ್ತೆ ಇಲ್ಲಿ ಸುತ್ತಮುತ್ತ ಗಮನ ಇಟ್ಟು ನೋಡಬಹುದು. ಆ ಕಿಟಕಿಗಳಾಗಿರ್ಬೋದು, ಆ ಕಿಟಕಿಗಳಲ್ಲೂ ಕೂಡ ಮೂವಿನಲ್ಲಿ ತೋರಿಸಿದ್ದಾರೆ. ಸೊ ಇದೇ ಪ್ಲೇಸ್ ಅಲ್ಲಿ ವಿಷ್ಣುವರ್ಧನ್ ಸರ್ ಮತ್ತೆ ಅವ್ರದ್ದು ಒಂದು ಕಂಪ್ಲೀಟ್ ಟೀಮ್ ಏನಿದೆ, ಸೊ ಇದೇ ಪ್ಲೇಸ್ ಅಲ್ಲಿ ನಡ್ಕೊಂಡು ಬರ್ತಾ ಇರ್ತಾರೆ. ಸೊ ಇಲ್ಲಿಂದ ಕೋರ್ಟಿಂದ ಆಚೆ ಹೋಗುವಂತ ಒಂದು ಸೀನ್ ಇದೆ. ನೀವು ಇದನ್ನು ಕೂಡ ಗಮನ ಇಟ್ಟು ನೋಡ್ಬೋದು. ಇವುಗಳು ಯಾವುದೇ ರೀತಿಯ ಬಣ್ಣನ ಹೊಡೆದಿರಲ್ಲ, ಬಟ್ ಆದ್ರೆ ಇಲ್ಲಿ ಕಲ್ಗಳಿಗೆ ಕೆಲವೊಂದು ಬಣ್ಣನ ಕೊಟ್ಟಿದ್ದಾರೆ. ಸೊ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿ ಈ ಕೋರ್ಟ್ ಏನಿದೆ ಇದು ಬರೀ 1 ವರ್ಷ ಮಾತ್ರ ಇರೋದು. ಇದು ಕೂಡ ಒಂದು ನಮ್ಮ ನೆನಪಿನ ಒಂದು ಪುಟಗಳಲ್ಲಿ ಉಳಿದ್ಬಿಡುತ್ತೆ. ಸ್ನೇಹಿತರೆ, ಇದು ಲೊಕೇಟ್ ಆಗಿರೋದು ಚಿಕ್ಕಮಗಳೂರಿನಲ್ಲಿ SP ಆಫೀಸ್ ಇದೆ ಅಲ್ವಾ, ಅದ್ರ ಮುಂದೆನೆ ಇದು ಡಿಸ್ಟ್ರಿಕ್ಟ್ ಸೆಷನ್ ಕೋರ್ಟ್ ಲೊಕೇಟ್ ಆಗಿದೆ. ಟೇಸ್ಟ್ ಯಾತ್ರನ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಪೇಜ್ ಬೆಳೆಸುವಲ್ಲಿ ನಿಮ್ಮ ಪಾತ್ರ ಸಹ ಇರಲಿ.